ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಬಿಬಿಎಂಪಿ ಸಿಬ್ಬಂದಿಗಳಿಗೆ ಹೊಸ ತಲೆಬಿಸಿ ಪ್ರಾರಂಭವಾಗಿದೆ. ಪೋಸ್ಟರ್, ಸ್ಟಿಕ್ಕರ್, ತಲೆಬಿಸಿ ಇದೀಗ ಬಿಬಿಎಂಪಿ ಸಿಬ್ಬಂದಿಯನ್ನ ಕಾಡ್ತಾ ಇದೆ. ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ಗೋಡೆ ಮೇಲೆ ಬೇಕಾಬಿಟ್ಟಿಯಾಗಿ ಸ್ಟಿಕ್ಕರ್ ಹಾಕೋ ಹಾಗಿಲ್ಲ. ಹಾಕಿರೋ ಸ್ಟಿಕ್ಕರ್ ಅನ್ನ ತೆಗೆಯೋದ್ರಲ್ಲೇ ಅಧಿಕಾರಿಗಳು, ಸಿಬ್ಬಂದಿಗಳು ಸುಸ್ತಾಗಿ ಹೋಗ್ತಿದ್ದಾರೆ. ಬಿಬಿಎಂಪಿ ಸಿಬ್ಬಂದಿಗೆ ಹೊಸ ಚಾಲೆಂಜ್. ಗೋಡೆಗೆ ಅಂಟಿಸಿದ ಸ್ಟಿಕ್ಕರ್ ತೆಗೆಯೋದ್ರಲ್ಲಿ ಅಧಿಕಾರಿಗಳು ಸುಸ್ತು. ಲೋಕಸಭಾ ಚುನಾವಣೆ ದಿನಾಂಕ ನಿಗದಿಯಾಗಿದ್ದು ನೀತಿ ಸಂಹಿತೆ ಜಾರಿಯಾಗಿದೆ. ಆದ್ರೀಗ ಚುನಾವಣೆ ಆಯೋಗ ಕಣ್ಣು ತಪ್ಪಿಸಿ ನೀತಿ ಸಂಹಿತೆಯನ್ನ ಕೆಲ ರಾಜಕೀಯ ಮುಖಂಡರು ಉಲ್ಲಂಘನೆ ಮಾಡ್ತಿದ್ದಾರಂತೆ. ಹೌದು, ನೀತಿ ಸಂಹಿತೆ ಇರೋದ್ರಿಂದ ಬಿಬಿಎಂಪಿ ಸಿಬ್ಬಂದಿ ಸಿಟಿಯಲ್ಲಿ ಗೋಡೆಗೆ ಅಂಟಿಸಿದ ಸ್ಟಿಕ್ಕರ್, ಬ್ಯಾನರ್, ಪೋಸ್ಟ್ಗಳನ್ನ ತೆಗೆಯುವ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಬೆಳಿಗ್ಗೆ ಗೋಡೆಗೆ ಅಂಟಿಸಿದ ಸ್ಟಿಕ್ಕರ್ ತೆಗೆದ್ರೆ ರಾತ್ರಿ ರಾಜಕೀಯ ಮುಖಂಡರ ಬೆಂಬಲಿಗರು ಬಂದು ಮತ್ತೆ ಸ್ಟಿಕ್ಕರ್ ಅಂಟಿಸ್ತಾರೆ ಎನ್ನುವ ಆರೋಪ ಕೇಳಿ ಬಂದಿದೆ. ನಾವು ಕೆಲಸ ಮಾಡ್ತಾ ಇದ್ದೀವಿ. ಮೊನ್ನೆ ನೀತಿ ಸಂಹಿತೆ ಜಾರಿ ಆಯಿತು. ನಿನ್ನೆಯಿಂದಲೂ ಸಾಹೇಬರು ನಮ್ಮ AEE ಅವರೆಲ್ಲನೂ ನಿನ್ನೆಯಿಂದಲೂ ನಾವೆಲ್ಲ ಸೇರಿಕೊಂಡು ಇದೆಲ್ಲ ಪೋಸ್ಟಲ್ಲಿ ತೆಗಿತಾ ಇದ್ದೀವಿ. ನಾವೆಲ್ಲ ತೆಗಿತೀವಿ. ರಾತ್ರಿ ಹೊತ್ತು ಬಂದು ರಾತ್ರಿ ಹಾಕ್ಬಿಡ್ತಾರೆ. ತಿರ್ಗಾ ನಾಳೆ ಬಂದು ತೆಗಿಬೇಕು. ಅದೊಂದು ದೊಡ್ಡ ಸಮಸ್ಯೆ ಇಲ್ಲಿ. ಇನ್ನು ನೀತಿ ಸಂಹಿತೆ ಇರೋದ್ರಿಂದ ಯಾವುದೇ ಜಾಹೀರಾತುಗಳನ್ನ ಅಂಟಿಸೋದು, ಬ್ಯಾನರ್ ಹಾಕುವಂತಿಲ್ಲ ಎಂದು ಚುನಾವಣೆ ಆಯೋಗ ಸ್ಪಷ್ಟಪಡಿಸಿದೆ. ಆದ್ರೀಗ ಆಯೋಗದ ಆದೇಶವನ್ನೇ ಕೆಲ ರಾಜಕೀಯ ಮುಖಂಡರು ಧಿಕ್ಕರಿಸಿದ್ದಾರೆ. ಬೆಳಿಗ್ಗೆ ಗೋಡೆಗೆ ಅಂಟಿಸಿದ ಸ್ಟಿಕ್ಕರ್ ಅನ್ನ ತೆಗೆದ್ರೆ ರಾತ್ರಿ ಬಂದು ಮತ್ತೆ ಅಂಟಿಸ್ತಾರೆ. ಈ ಬಗ್ಗೆ ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಬಿಬಿಎಂಪಿ ಕಮಿಷನರ್ ಗಮನಕ್ಕೆ ತಂದಿದ್ದೇವೆ ಎಂದು ಹೇಳಿದ್ರು. ಕಮಿಷನರ್ ಸಾರ್ಗೆಲ್ಲ ಗೊತ್ತು. ಎಲ್ಲ ಪಾಪ ನೋಡ್ತಾ ಇರ್ತಾರೆ. ಎಲ್ಲ ಫೋಟೋ ಕಳಿಸ್ತಾ ಇರ್ತಾರೆ. ಎಲ್ಲ ಕಡೆ ಅವರು ಚೆಕ್ ಮಾಡ್ತಾ ಇರ್ತಾರೆ. ಸಾಹೇಬರು ಅವರು ಓಡಾಡ್ತಲೇ ಇರ್ತಾರೆ, ಮಾಡ್ತಾ ಇರ್ತಾರೆ. ಆದ್ರೂ ಏನು ಮಾಡ್ತಾರೆ, ಯಾವ ಬ್ಯಾನರ್ ಹಾಕ್ತಾರೆ, ಯಾವ ಹತ್ರನೇ ಹಾಕ್ಬಿಡ್ತಾರೆ. ನಾವು ಬೆಳಗ್ಗೆ ಬಂದು ನೋಡೋಕೆ ತಿರ್ಗಾ ಇರ್ತವೆ. ನಾವು ಇವತ್ತೆಲ್ಲ ರಿಮೂವ್ ಮಾಡ್ತೀವಿ, ನಾಳೆ ಬೆಳಗ್ಗೆ ನೋಡಿದಾಗ ಇರ್ತವೆ. ಏನು ಮಾಡ್ತಾರೆ, ತೆಗಿತಲೇ ಇರ್ತೀವಿ, ತೆಗಿಲೇಬೇಕು. ಅದು ಕಾನೂನು, ಏನು ಮಾಡೋಣ. ಒಟ್ನಲ್ಲಿ ರಾತ್ರಿ ಸ್ಟಿಕ್ಕರ್ ಅಂಟಿಸುತ್ತಿರುವ ಕಿಡಿಗೇಡಿಗಳ ಮೇಲೆ ಚುನಾವಣಾ ಆಯೋಗ ಹದ್ದಿನ ಕಣ್ಣಿಟ್ಟು ಕ್ರಮಕ್ಕೆ ಮುಂದಾಗಬೇಕಿದೆ. ವೀರೇಶ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.